ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ಮಾತನಾಡುತ್ತಾ ಇದ್ದೇನೆಂದರೆ, ನಮ್ಮ ಜೀವನದಲ್ಲಿ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರೀತಿ ಹುಟ್ಟಿರುತ್ತದೆ. ಅದು ಒನ್ ಸೈಡ್ ಆಗಿರಬಹುದು ಅಥವಾ ಟೂ ಸೈಡ್ ಕೂಡ ಆಗಿರಬಹುದು. ಕಾಲೇಜಲ್ಲಿ, ಆಫೀಸಲ್ಲಿ, ದಾರಿಯಲ್ಲಿ, ಎಲ್ಲೆಂದರಲ್ಲಿ ಪರ್ಟಿಕ್ಯುಲರ್ ಜಾಗ ಅಂತ ಹೇಳದೆ ಪ್ರೀತಿ ಎಂಬ 2 ಅಕ್ಷರ ಹುಟ್ಟುತ್ತದೆ ಅಲ್ವಾ? ಆದರೆ ಈ ಪ್ರೀತಿಯಲ್ಲಿ ನಮಗೆ ವಂಚನೆ, ಮೋಸ ಆಗಿಯೇ ಆಗಿರುತ್ತದೆ. ಅಂದರೆ ಹಾರ್ಟ್ ಬ್ರೇಕ್ ಆಗಿರುತ್ತೆ. ನಾವು ಸಿನ್ಸಿಯರಾಗಿ ಪ್ರೀತಿ ಮಾಡುತ್ತಿದ್ದರೂ ಅಥವಾ ಮದುವೆ ಆದರೂ ನಮಗೆ ಅವರ ಕಡೆಯಿಂದ ಪ್ರೀತಿ ಸಿಗುವುದಿಲ್ಲ ಅಥವಾ ಮೋಸ ವಂಚನೆಯಾಗಿರುತ್ತದೆ. ಎಷ್ಟೋ ಸಲ ಏನಾಗುತ್ತೆ ಎಂದರೆ, ನಾವು ಅವರನ್ನು ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿರುತ್ತೇವೆ. ಆದರೆ ಅನಿವಾರ್ಯ ಕಾರಣದಿಂದ ನಮಗೆ ಅವರ ಜೊತೆ ಇರೋಕ್ಕಾಗಲ್ಲ. ನಮ್ಮನ್ನು ಬಿಟ್ಟೋಗಿರ್ತಾರೆ ಅಥವಾ ಅವಾಯ್ಡ್ ಮಾಡಿರುತ್ತಾರೆ. ಇದು ಎಷ್ಟೋ ನೋವಿನ ಸಂಗತಿ ಎಂದರೆ ಹೇಳತೀರದು. ಮನುಷ್ಯ ಯಾವ ನೋವನ್ನಾದರೂ ಬೇಗ ಅದರಿಂದ ಹೊರಬಹುದು. ಆದರೆ ಈ ನೋವು ಮಾತ್ರ ಅವರನ್ನು ತುಂಬಾ ಚುಚ್ಚಿ ಚುಚ್ಚಿ ಸಾಯಿಸುತ್ತದೆ. ಯಾವುದೋ ಬಿಸ್ನೆಸ್ ಲಾಸ್ ಆದರೂ, ಯಾರಿಗೋ ಕೊಟ್ಟ ಹಣ ವಾಪಸ್ ಬರದೇ ಇದ್ದರೂ ಅಥವಾ ಏನೇ ತೊಂದರೆಯಾದರೂ ಸಹಿಸಬಲ್ಲ ಶಕ್ತಿ ಮನುಷ್ಯನಿಗಿದೆ. ಆದರೆ ತನ್ನ ಸಂಗಾತಿ, ಪಾರ್ಟ್ನರ್, ನಮ್ಮ ಪ್ರತಿರೂಪ ಅಂತ ಅಂದ್ಕೊಂಡ ಜೀವ ನಮ್ಮನ್ನು ಬಿಟ್ಟು ಹೋದಾಗ ಆಗುವ ನೋವು ಮರೆಯಲು ತುಂಬ ಕಷ್ಟ. ಅವರು ಇಲ್ಲದೆ ನನ್ನ ಜೀವನವೇ ಇಲ್ಲ ಅಂದುಕೊಂಡಿರುತ್ತಾರೆ. ಯಾವಾಗಲೂ ಬರುವ ಕಾಲ್, ಮೆಸೇಜ್, ಕಾಳಜಿ, ಪ್ರೀತಿ ಇವೆಲ್ಲವೂ ಕಾಲಕ್ರಮೇಣ ಕಡಿಮೆಯಾಗುತ್ತಾ ಬರುವಾಗ ಅಥವಾ ಸಡನ್ನಾಗಿ ನಿಂತು ಹೋಗುವಾಗ ಆಗುವ ನೋವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ? ಯಾಕೆಂದರೆ ನಮ್ಮ ದೇಹಕ್ಕೆ ನೋವಾದರೆ ಸಹಿಸಬಹುದು, ಆದರೆ ಮನಸ್ಸಿಗೆ ನೋವಾದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರಬಹುದು. ಆದರೆ ಇದಕ್ಕೆ ಹೆಚ್ಚು ಬಲಿಯಾಗುವವರು ಯಾರೆಂದರೆ ಯುವ ಜನತೆ. ಪ್ರೀತಿ ಎಂಬುದು ಬರೆಯಲು ಚಿಕ್ಕ ಪದವಾಗಿರಬಹುದು, ಅದನ್ನು ಪಡೆದವರು ಅದೃಷ್ಟವಂತರು. ಪ್ರೀತಿ ಒಂದು ಮಾನಸಿಕ ರೋಗ ಅನ್ನುವುದಕ್ಕಿಂತ ಅದು ಒಂದು ವಿಶಾಲವಾದ ಅನುಭವ. ಪ್ರೀತಿಯಲ್ಲಿ ಗೆದ್ದರೆ ಅವರು ಉಳಿಯುತ್ತಾರೆ, ಸೋತರೆ ಇದ್ದರೂ ಇಲ್ಲದಂತೆ ಬದುಕುತ್ತಾರೆ. ಇನ್ನೂ ಕೆಲವರು ಪ್ರಾಣ ಕಳೆದುಕೊಳ್ಳುತ್ತಾರೆ. ತಂದೆ ತಾಯಿ ಪ್ರೀತಿ ಕೂಡ ಮರೆಯುತ್ತಾರೆ. ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇದ್ದಾಗ ಇಬ್ಬರಲ್ಲಿ ಒಬ್ಬರು ಬಿಟ್ಟು ಹೋದರೆ ಪ್ರಾಣ ಕಳೆದುಕೊಳ್ಳುವುದಿದೆಯಲ್ಲ, ಅದು ಮೂರ್ಖತನ. ಹೀಗೆ ಮಾಡುವುದರ ಮುಂಚೆ ಒಮ್ಮೆ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚಿಸಿ. ಈ ಯುವ ಜನತೆ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಈ ಯುವಕ ಯುವತಿಯರೇ ಹೀಗೆ ಮಾಡಿದರೆ ಯೋಚಿಸಿ. ಆದರೆ ಒಂದು ತಿಳ್ಕೊಳ್ಳಿ, ಸುಖವಾಗಲಿ ದುಃಖವಾಗಲಿ ಇದು ಪರ್ಮನೆಂಟ್ ಅಲ್ವೇ ಅಲ್ಲ. ಯಾವ ಸುಖವೂ ಶಾಶ್ವತವಲ್ಲ, ಯಾವ ದುಃಖವೂ ಶಾಶ್ವತವಲ್ಲ. ಕಾಲಕ್ರಮೇಣ ಅದು ಮಾಸಿ ಹೋಗುವಂಥದ್ದು. ತಾಳ್ಮೆಯಿಂದ ಇದ್ದು ಅದರಿಂದ ಅಂದರೆ ಈ ಲೆಸನ್ನಿಂದ ಪಾಠ ಕಲಿತು ಹೊರಬಂದವನೇ ಜಾಣ. ಆದರೆ ಸದಾ ಜೊತೆಗಿದ್ದು ಒಟ್ಟಿಗೆ ಇದ್ದಾಗ ಇರುವ ಬಾಂಡ್ ದೂರ ಆದಾಗ ನೋವಾಗುವುದು ಸಹಜ. ಉದಾಹರಣೆಗೆ, ಈಗ ನಮ್ಮ ಬಾಡಿ ಪಾರ್ಟಲ್ಲಿ ಎಲ್ಲಿಯಾದರೂ ಗಾಯ ಆದಾಗ ಶುರುವಿಗೆ ನಮಗೆ ಎಷ್ಟು ನೋವಾಗುತ್ತೆ, ಎಷ್ಟು ಪೇನ್ ನೀಡುತ್ತೆ ಅಲ್ವಾ? ಆದರೆ ಸಮಯ ಕಳೆದಂತೆ ನೋವು ಕಡಿಮೆಯಾಗುತ್ತಾ ಬರ್ತದೆ. ಅದು ಒಣಗುತ್ತಾ ಒಣಗುತ್ತಾ ತನ್ನಷ್ಟಕ್ಕೆ ಉದುರಿ ಹೋಗುತ್ತದೆ. ಮತ್ತೆ ನಾವು ಅದರ ಬಗ್ಗೆ ಚಿಂತನೆ ಮಾಡುತ್ತೇವೆಯಾ? ಇಲ್ವಲ್ಲ. ಹಾಗೆ ಒಟ್ಟಿಗೆ ಇದ್ದ ಜೀವ ದೂರ ಆದಾಗ ಫಿಸಿಕಲಿ, ಎಮೋಷ್ನಲಿ, ಮೆಂಟಲಿ ತುಂಬ ಪೇನ್ ಆಗುತ್ತೆ. ಒಟ್ಟಿಗೆ ಇದ್ದಾಗ ಶೇರ್ ಮಾಡಿದ ವಿಷಯ ಅಥವಾ ಯಾವುದೇ ಗುಡ್ ಮೆಮೊರಿಯನ್ನು ಮರೆಯಲು ಆಗ್ತಾ ಇರಲ್ಲ. ಈಗ ಈ ಸಿಚುವೇಶನ್ನಲ್ಲಿ ನಾವು ಇದ್ದಾಗ ಏನು ಮಾಡ್ತೇವೆ? ಅಳ್ತೇವೆ, ಕೂಗಾಡ್ತೇವೆ ಅಲ್ವಾ? ಇಲ್ಲೊಂದು ವಿಷಯ ಏನೆಂದರೆ, ಸಾಮಾನ್ಯವಾಗಿ ಹುಡುಗಿಯರು ತನ್ನ ಎಮೋಷನ್ ಸಮಯದಲ್ಲಿ ಅಳ್ತಾ ಅದನ್ನು ಕಡಿಮೆ ಮಾಡ್ತಾರೆ. ಆದರೆ ಕೆಲವು ಬಾಯ್ಸ್, ಗಂಡು ಮಕ್ಕಳು ಅಲ್ಲಲ್ಲ. ಯಾಕೆಂದರೆ ಜನ ಏನು ಅನ್ಕೋತಾರೋ ಅನ್ನೋದರಲ್ಲಿ. ಇದು ಸುಳ್ಳು. ಈಗ ಹುಡುಗಿಯರು ಹೇಗೆ ಸಂತೋಷ ಆಗ ನಗ್ತಾರೋ ಹಾಗೆ ಬಾಯ್ಸ್ ಕೂಡ ನಗ್ತಾರೆ. ಅದು ಯಾಕೆ ಅತ್ತಾಗ ಮಾತ್ರ ಗರ್ಲ್ಸ್ ಅಳಬೇಕು ಅಲ್ವಾ? ಕೆಲವರು ಹೇಳೋದುಂಟು, ಯಾಕೋ ಹುಡುಗಿಯರ ಥರ ಅಳ್ತಾ ಇದ್ದೀಯಾ ಅಂತ. ದಯವಿಟ್ಟು ಇನ್ನು ಮುಂದೆ ಗಂಡಸರು ಅಥವಾ ಬಾಯ್ಸ್ ತನ್ನ ಎಮೋಷನನ್ನು ಹೊರಹಾಕುವ ಸಂದರ್ಭದಲ್ಲಿ ಅಳ್ತಾ ಇದ್ದಾಗ ಈ ಮಾತನ್ನು ಹೇಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಎಷ್ಟೋ ಸರ್ತಿ ಈ ಅಳು ತನ್ನ ನೋವನ್ನು ಕಡಿಮೆ ಮಾಡುತ್ತೆ. ಅಳ್ತಾ ಕೊನೆಗೆ ಏನೋ ಒಂದು ಸಮಾಧಾನ ನಮಗೆ ಗೊತ್ತಾಗದೆ ಸಿಗುತ್ತದೆ. ಸೊ ಯಾವತ್ತೂ ದುಃಖವಾದಾಗ ಅತ್ತು ಬಿಡಿ. ಆದರೆ ಒಂದು ತಿಳ್ಕೊಳ್ಳಿ,
ತಮ್ಮ ಜೀವನದ ಜರ್ನಿ ಇದೆಯಲ್ಲ, ಅದು ತುಂಬಾ ಚಿಕ್ಕದು. ನಮಗೆ ಕಡಿಮೆ ಸಮಯವಿದೆ. ಆ ಸಮಯದಲ್ಲಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡುವ ಬದಲು ಯಾರಿಗೋ ಕಾಯ್ತಾ ಅವರು ಬಿಟ್ಟು ಹೋದರು, ಇವರು ಬಿಟ್ಟು ಹೋದರಂತ ಅಳ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡುವುದು ಸರಿನಾ? ಯೋಚಿಸಿ. ಅವರು ಬರುವ ಮುಂಚೆ ನಾವು ಹೇಗಿದ್ವಿ? ಆ ವ್ಯಕ್ತಿ ನಮ್ಮ ಲೈಫಿಗೆ ಎಂಟ್ರಿ ಆಗುವ ಮೊದಲು ಆ ವ್ಯಕ್ತಿ ಬರುವ ಮುಂಚೆ ನಾವು ಖುಷಿಯಾಗಿರಲಿಲ್ವಾ? ಸ್ವಲ್ಪ ಬ್ಯಾಕ್ ಹೋಗಿ ಯೋಚಿಸಂತೆ. ಹಾಗಾದರೆ ಆ ವ್ಯಕ್ತಿಯಿಂದಲೇ ನಮಗೆ ಖುಷಿ ಸಿಗ್ತಾ ಇದೆಯಾ? ಇಲ್ಲಲ್ಲ. ಆ ವ್ಯಕ್ತಿ ಬರುವ ಮುಂಚೆ ಕೂಡ ನಾವು ಹ್ಯಾಪಿಯಾಗಿದ್ವಿ ಅಲ್ವಾ? ಆ ವ್ಯಕ್ತಿ ಇಲ್ಲದೆ ಕೂಡ ನಾನು ಸಂತೋಷದಿಂದ ಇರಬಲ್ಲೆ ಎನ್ನುವ ಕಾನ್ಫಿಡೆಂಟ್ ನೀವು ಬೆಳೆಸಿಕೊಳ್ಳಿ. ನಮಗೋಸ್ಕರ ಬದುಕುವುದನ್ನು ಕಲಿಯಿರಿ. ಯಾಕೆಂದರೆ ಎಲ್ಲವೂ ಟೆಂಪರರಿ. ನೆಟ್ಟ ಗಿಡ ಕೂಡ ಅಷ್ಟೇ, ಒಂದು ದಿನ ಸಾಯುತ್ತೆ. ಹಾಗೆ ಮನುಷ್ಯ ಕೂಡ ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗಿಯೇ ಹೋಗ್ತಾರೆ. ಈಗ ನಮ್ಮ ಬೆಸ್ಟ್ ಫ್ರೆಂಡ್ಸ್, ಅವರ ಜೀವನವನ್ನು ಅವರು ನೋಡುತ್ತಾ ಸಾಗುತ್ತಾರೆ. ಅವರು ಕೂಡ ನಮ್ಮಲ್ಲಿ ಅಟ್ಯಾಚ್ ಆಗಿರ್ತಾರಲ್ಲ. ಆದರೆ ಸಮಯ ಅವರನ್ನು ಕೂಡ ದೂರ ಮಾಡಿದಾಗ ನಮಗೆ ನೋವಾಗ್ತದ? ಯಾಕೆ? ನಾವು ಹುಟ್ಟಿಸಿದ ಮಗು ಕೂಡ ಒಂದಲ್ಲ ಒಂದು ದಿನ ಮದುವೆ ಆಗಿಯೋ ಅಥವಾ ಕೆಲಸಕ್ಕಾಗಿ ಬೇರೆ ದೇಶಕ್ಕೆ ಹೋಗುವಾಗ ನಮ್ಮನ್ನು ಬಿಟ್ಟು ಹೋಗಿಯೇ ಹೋಗ್ತಾರೆ ಅಲ್ವಾ? ಉದಾಹರಣೆಗೆ ಯಾವುದೋ ವಿಷಯಕ್ಕಾಗಿ ನೀವು ಬೇರೆ ಸ್ಥಳಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ಕೆಲಸದ ವಿಷಯಕ್ಕೋ ಅಥವಾ ಯಾವುದೋ ಕಾರಣ ಇರಬಹುದು. ಆ ಜಾಗ ನಮಗೆ ತುಂಬ ಇಷ್ಟವಾಗುತ್ತೆ. ಆದರೆ ಅದನ್ನು ಬಿಟ್ಟು ನಾವು ನಮ್ಮ ಮನೆಗೆ ಬರಬೇಕಾದ ಸಂದರ್ಭ ಬಂದಾಗ ನಾವು ಅಲ್ಲೇ ಇರಬೇಕೆಂದು, ಆ ಜಾಗದಲ್ಲೇ ಇರಬೇಕೆಂದು ಅಳ್ತಾ ಕೂತ್ಕೊಳ್ತೇವೆಯಾ? ಇಲ್ಲಲ್ಲ. ನಮ್ಮ ಜೀವನದ ಹಾದಿಯಲ್ಲಿ ಎಲ್ಲವನ್ನು ಹ್ಯಾಪಿ ಕಳೆಯುತ್ತಾ ಇರ್ತೀವಿ. ಹಾಗೆಯೇ ನಮ್ಮ ಜೀವನದಲ್ಲಿ ಬಂದ ಆ ವ್ಯಕ್ತಿಯು ಕೂಡ ನಮ್ಮನ್ನು ಅವಾಯ್ಡ್ ಮಾಡಿದಾಗ, ನಮ್ಮನ್ನು ಬಿಟ್ಟು ಹೋದಾಗ ಅವರ ಡಿಸಿಷನ್ನಿಗೆ ರೆಸ್ಪೆಕ್ಟ್ ಕೊಟ್ಟು ಹೋಗುವುದಕ್ಕೆ ಬಿಡಿ. ಬಲವಂತವಾಗಿ ಅವರು ನಿಮ್ಮ ಜೀವನದಲ್ಲಿ ಇರುವ ಹಾಗೆ ಒತ್ತಾಯ ಮಾಡಲೇಬೇಡಿ, ಅಥವಾ ಪ್ರೀತಿಗಾಗಿ ಭಿಕ್ಷೆ ಬೇಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಮುಳ್ಳಿನ ಗಿಡವನ್ನು ಎಷ್ಟು ಹೊತ್ತು ನೀವು ಹಿಡಿಯಲು ಸಾಧ್ಯ? ಹಿಡಿದಷ್ಟು ನಮ್ಮ ಕೈಗೆ ನೋವಲ್ವಾ? ನಮ್ಮ ಮನಸ್ಸು ತುಡಿಯುತ್ತಾ ಇರುತ್ತದೆ ಅವರಿಗೆ ಒಮ್ಮೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಮೀಟ್ ಆಗಬೇಕಂತ. ಆದರೆ ನಮಗೆ ರೆಸ್ಪೆಕ್ಟ್ ಇಲ್ಲದ ಕಡೆ ನಾವು ಹೋಗಲೇಬಾರದು. ಈ ಹಿಂದೆ ನನ್ನ ವಿಡಿಯೋದಲ್ಲಿ ಹೇಳಿದ ಹಾಗೆ, ನಮಗೆ ರೆಸ್ಪೆಕ್ಟ್ ಇಲ್ಲದ ಕಡೆ ನಮ್ಮ ಚಪ್ಪಲಿಯನ್ನು ಕೂಡ ಇಡಬಾರದು ಅಂತ. ಆದರೆ ಒಂದು ತಿಳ್ಕೊಳ್ಳಿ, ನಿಜವಾದ ಪ್ರೀತಿ ಯಾವತ್ತೂ ಕೂಡ ದ್ವೇಷಕ್ಕೆ ತಿರುಗಲ್ಲ. ಅವರು ನಿಮ್ಮನ್ನು ಎಷ್ಟೇ ಅವಾಯ್ಡ್ ಮಾಡಿದರೂ ನಿಮಗೆ ನಿಜವಾದ ಪ್ರೀತಿ ಇದ್ದರೆ ನೀವು ಅವರನ್ನು ಹೇಟ್ ಮಾಡಲ್ಲ ಅಲ್ವಾ? ಸೊ ನಿಮ್ಮ ಲವ್ ಲೈಫಲ್ಲಿ ಎಷ್ಟೋ ಗುಡ್ ಮೆಮೊರಿ ಇರುತ್ತೆ. ಅದನ್ನು ಬಿಟ್ಟು ತನ್ನ ಪಾರ್ಟ್ನರ್ ಬಿಟ್ಟ ತಕ್ಷಣ ಅಥವಾ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅವರ ಬಗ್ಗೆ ಕೆಟ್ಟದಾಗಿ ಹೇಳೋದು, ಎಲ್ಲರ ಹತ್ರನೂ ಅವರ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಬರೋದು, ಇದನ್ನು ಖಂಡಿತವಾಗಿಯೂ ಮಾಡಬೇಡಿ. ಯಾಕೆಂದರೆ ನಿಮ್ಮ ಪಾರ್ಟ್ನರಲ್ಲಿ ಎಷ್ಟೋ ಒಳ್ಳೆಯ ಗುಣ ಇರಬಹುದು, ಆದರೆ ಅವರು ಬಿಟ್ಟ ತಕ್ಷಣ ಅವರ ಬಗ್ಗೆ ನೆಗೆಟಿವ್ ಹೇಳ್ತಾ ಬರೋದಲ್ಲ. ನೀವು ನಿಜವಾಗಿ ಎದುರುಗಡೆ ಇರುವ ವ್ಯಕ್ತಿಯನ್ನು ಪ್ರೀತಿಸಿದರೆ ನೀವು ಈ ಕೆಲಸ ಮಾಡಲ್ಲ. ಅದಲ್ಲದೆ ಈ ವಿಷಯವನ್ನು ನಿಮ್ಮ ಫ್ಯಾಮಿಲಿಯಲ್ಲೂ ಹೇಳ್ಕೋಬೇಡಿ. ಯಾಕೆಂದರೆ ಅವರು ನಿಮಗೆ ಸಪೋರ್ಟ್ ಮಾಡುವ ಭರದಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ಪಾರ್ಟ್ನರನ್ನು ಅವರು ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡುತ್ತಾರೆ. ಇದರಿಂದ ನಿಮಗೆ ಸೊಲ್ಯೂಷನ್ ಸಿಗ್ತಾ? ನೀವೇ ಯೋಚಿಸಿ. ಅದಲ್ಲದೆ ನಿಮಗೆ ಸಪೋರ್ಟ್ ಕೊಟ್ಟು ಅವರನ್ನು ಕೆಟ್ಟದಾಗಿ ಹೇಳುವಾಗ ನಿಮಗೆ ಇನ್ನೂ ಅವರ ಮೇಲೆ ದ್ವೇಷ ಹುಡ್ತದೆ. ನನಗೆ ಅನ್ಯಾಯ ಮಾಡಿದರು ಅಂತ ದ್ವೇಷದಲ್ಲೇ ಇರುತ್ತೀರಾ. ನಿಮ್ಮ ಎಲ್ಲ ಒಳ್ಳೆಯ ಅವಕಾಶವನ್ನು ಬಿಡ್ತೀರಾ. ಯಾಕೆಂದರೆ ಮೂಡ್ ಆಫ್ ಆಗಿರ್ತೀರಲ್ಲ, ಎಲ್ಲ ಕೆಲಸವನ್ನು ಪೋಸ್ಟ್ಪೋನ್ ಮಾಡ್ತೀರಾ, ಅನ್ಹೆಲ್ದಿ ಜೀವನವನ್ನು ನಡೆಸ್ತಾ ಇರ್ತೀರಿ. ಆದರೆ ನಿಮ್ಮನ್ನು ಬಿಟ್ಟು ಹೋದ ಪಾರ್ಟ್ನರ್ ಮಾತ್ರ ನಿಮ್ಮನ್ನು ಬಿಟ್ಟು ಕೂಡ ಅವರ ಜೀವನವನ್ನು ಲೀಡ್ ಮಾಡುತ್ತಾ ಹ್ಯಾಪಿಯಾಗಿ ಕಳೆಯುತ್ತಾ ಇರ್ತಾರೆ. ಆದರೆ ನಿಮಗೆ ಮಾತ್ರ ಈ ನೋವು ಕಾಡ್ತಾ ಇರುತ್ತೆ. ಆವಾಗ ನೀವು ಏನು ಮಾಡಬೇಕೆಂದರೆ, ನಿಮ್ಮ ಜೀವನದಲ್ಲಿ ಈಗ ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರೆ. ನೀವು ಈಗ ತಪ್ಪು ಮಾಡಿದಾಗ ನಿಂದೇ ತಪ್ಪು ಅಂತ ಹೇಳುವ ಕೆಲವರು ಇರ್ತಾರೆ. ಅವರ ಬಳಿ ಹೋಗಿ ನಿಮ್ಮ ವಿಷಯವನ್ನು ಹೇಳಿ. ಅದರ ಬದಲು ನಿಮ್ಮ ವಿಷಯವನ್ನು ಎಲ್ಲದರಲ್ಲಿ ಡಂಗೂರ ಸಾರುವವರ ನಿಮ್ಮ ವಿಷಯವನ್ನು ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮ ಪಾರ್ಟ್ನರ್ ಜೊತೆ ಇರುವಾಗ ಇದ್ದ ಎಲ್ಲ ಒಳ್ಳೆಯ ಮೆಮೊರಿಯನ್ನು ಇಟ್ಟುಕೊಂಡು ಅವರನ್ನು ಮಾತ್ರ ಖುಷಿಯಾಗಿ ಕಳಿಸಿಕೊಡಿ. ಆದರೆ ಪ್ರೀತಿಗಾಗಿ ಭಿಕ್ಷೆ ಬೇಡಬೇಡಿ. ಆದರೆ ಒಂದು ತಿಳ್ಕೊಳ್ಳಿ, ನಮ್ಮ ಜೀವನದಲ್ಲಿ ಇರುವ ಪ್ರತಿಯೊಂದು ವ್ಯಕ್ತಿ ಕೂಡ ಒಂದಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗಿಯೇ ಹೋಗ್ತಾರೆ. ಇದಂತೂ ಖಂಡಿತ. ಸೊ ನಮ್ಮ ಲೈಫನ್ನು ಹ್ಯಾಪಿಯಿಂದ ಲೀಡ್ ಮಾಡೋಣ. ಅದನ್ನು ಬಿಟ್ಟು ಅವರ ನೆನಪಲ್ಲಿ ಕೊರಗಿ ಸಾಯಬೇಡಿ. ಈಗ ಇದಕ್ಕೆ ನೀವೊಂದು ಏನು ಮಾಡಬೇಕಂದ್ರೆ, ಯಾರೂ ಇಲ್ಲದ ಯಾವುದಾದ್ರೊಂದು ಒಳ್ಳೆಯ ಜಾಗ ನೋಡಿಕೊಂಡು ನಿಮ್ಮ ಎಲ್ಲ ಎಮೋಷನನ್ನು ಹೊರಹಾಕಿ ಕೂಗಿ ಚೀರಾಡಿ ಅಲಿ.
ಆದರೆ ನೀವು ಅಳ್ತೀರಲ್ಲ, ಆ ಅಳು ಹೇಗಿರಬೇಕೆಂದರೆ ಇನ್ಸ್ಟಾಲ್ಮೆಂಟಲ್ಲಿ ಅಳಬೇಡಿ. ಎಲ್ಲ ಎಮೋಷನನ್ನು ಹೊರಗೆ ಬರುವ ಥರ ಕೂಗಿ, ಇನ್ನು ಮುಂದೆ ಅವರ ಬಗ್ಗೆ ಯೋಚಿಸದೆ ನನ್ನ ಜೀವನವನ್ನು ನಾನು ಸಂತೋಷದಿಂದ ಕಳೆಯಬಲ್ಲೆ ಎಂಬ ಕಾನ್ಫಿಡೆಂಟಿನಿಂದ ನೀವು ಆ ಜಾಗದಿಂದ ಹೊರಬರುವಾಗ ಹೇಗಿರಬೇಕಂದ್ರೆ ಹೊಸ ವ್ಯಕ್ತಿಯಾಗಿ ಜೀವನದ ಸಕ್ಸಸ್ ಕಡೆ ಗೋಲನ್ನು ಇಡುತ್ತಾ ಹೊರಬನ್ನಿ ಅಂತ ಹೇಳುತ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.